ನಮಸ್ತೆ ಮಾಂತರಗ್ಲ ನಮಸ್ಕಾರ. ಮಾವಿನ ಹಣ್ಣಿನ ಸೀಸನಲ್ಲಿ ಮಾವಿನ ಹಣ್ಣು ಉಪಯೋಗಿಸಿ ಎಷ್ಟು ಅಡಿಗೆ ಮಾಡಿದ್ರು ಕಮ್ಮಿಯೇ. ನಾನು ಈಗಾಗಲೇ 4-5 ಅಡಿಗೆ ನಿಮ್ಮೊಂದಿಗೆ ಶೇರ್ ಮಾಡಿದ್ದೇನೆ. ಇವತ್ತು ಇನ್ನೊಂದು ವೆರೈಟಿ ಅಡಿಗೆಯೊಂದಿಗೆ ಬಂದಿದ್ದೇನೆ. ಐತಾಳ್ಸ್ ಕಿಚನ್ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಇವತ್ತು ಮಾವಿನಕಾಯಿಂದ ರುಚಿಯಾದ ಸಾರು ಮಾಡೋಣ. ಸಾರು ಮಾಡಲಿಕ್ಕೆ ನಾನಿಲ್ಲಿ ಒಂದು ಮಾವಿನಕಾಯಿನ ತುರಿದು ಇಟ್ಟುಕೊಂಡಿದ್ದೇನೆ. ಜಾಸ್ತಿ ಹುಳಿ ಇಲ್ಲ, ಇದು ಹುಳಿ ಇದ್ರೆ ಇದರ ಅರ್ಧದಷ್ಟು ಉಪಯೋಗಿಸಿದರೆ ಸಾಕು. ಹಾಗೆ ಅರ್ಧ ಕಪ್ಪಿನಷ್ಟು ಹೆಸರು ಬೇಳೆಯನ್ನು ನಾನು ಚೆನ್ನಾಗಿ ಬೇಯಿಸಿ ಇಟ್ಟುಕೊಂಡಿದ್ದೇನೆ. ಕುಕ್ಕರಲ್ಲಿ 2-3 ವಿಸಿಲ್ ಬಾರಿಸಿ ಈ ರೀತಿಯಾಗಿ ಮೆದುವಾಗೋ ತನಕ ಬೇಯಿಸಿಕೊಳ್ಳಿ. ಇನ್ನು ಇದಕ್ಕೊಂದು ಒಗ್ಗರಣೆ ರೆಡಿ ಮಾಡಿಕೊಳ್ಬೇಕು. ಗ್ಯಾಸಲ್ಲಿ ಒಂದು ಬಾಣಲೆ ಇಟ್ಟುಕೊಂಡಿದ್ದೇನೆ. ಹಾಗೆ ಅದಕ್ಕೆ ತೆಂಗಿನೆಣ್ಣೆ, ಸಾಸಿವೆ, 2 ಹಸಿಮೆಣಸು ಮತ್ತು ಸ್ವಲ್ಪ ಕರಿಬೇವು ಹಾಕೊಂಡಿದ್ದೇನೆ. ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ. ಸಾಸಿವೆ ಸಿಡಿಯುವ ತನಕ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು. ಇನ್ನು ಇದಕ್ಕೆ ಮೊದಲೇ ಬೇಯಿಸಿ ಇಟ್ಟುಕೊಂಡಿದ್ದ ಬೇಳೆಯನ್ನು ಹಾಕೊಳ್ಳೋಣ. ಹೆಸರು ಬೇಳೆಯನ್ನು ಎಲ್ಲವನ್ನು ಹಾಕೊಳ್ತಾನೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಎಲ್ಲ ಒಮ್ಮೆ ಕುದಿ ಬರಲಿ. ಇದು ಒಗ್ಗರಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಒಂದು ಕೊದ್ದಿ ಬಂದ ಮೇಲೆ ಇದಕ್ಕೆ ಒಂದು ಲಿಂಬೆ ಗಾತ್ರದ ಬೆಲ್ಲ ಹಾಕೊಳ್ಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಮಾವಿನಕಾಯಿ ಸಾರು ಮಾಡುವ ಕಾರಣ ಬೆಲ್ಲ ಲಿಂಬೆ ಗಾತ್ರದಾರು ಹಾಕೊಳ್ಬೇಕಾಗ್ತದೆ. ಮಾವಿನಕಾಯಲ್ಲಿರೋ ಹುಳಿ ಇದರಿಂದ ಬ್ಯಾಲೆನ್ಸ್ ಆಗ್ತದೆ. ಇನ್ನು ಇದಕ್ಕೆ ತುರಿದ ಮಾವಿನಕಾಯಿನ ಕೂಡ ಹಾಕೊಳ್ಳುವ. ಈ ಸಾರು ಜಾಸ್ತಿ ದಪ್ಪ ಬೇಡ, ತೆಳುವೆ ಇರಬೇಕು. ಅದಕ್ಕೆ ಪುನಃ ನಾನು 2-3 ಗ್ಲಾಸ್ನಷ್ಟು ನೀರು ಸೇರಿಸಿಕೊಳ್ತೇನೆ. ಪುನಃ ಒಮ್ಮೆ ಕುದಿಲಿ. ಮಾವಿನಕಾಯ್ದು ರುಚಿ ಎಲ್ಲ ಸಾರಿಗೆ ಬಿಡ್ಲಿ. ಬೇಸಿಗೆಯಲ್ಲಿ ಊಟಕ್ಕೆ ಹೆಚ್ಚಾಗಿ ಎಲ್ಲರೂ ಸಾರು ಇಷ್ಟಪಡ್ತಾರೆ ಅಲ್ವಾ. ಟೊಮೆಟೊ ಸಾರು, ಬೇಳೆ ಸಾರು ಮಾಡಿ ಬೇಜಾರಾಗಿದ್ರೆ ಮಾವಿನ ಸೀಸನ್ನಲ್ಲಿ ಹುಳಿ ಖಾರ ಸಿಹಿ ಮಿಶ್ರಿತ ಈ ಸಾರು ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ, ಎಲ್ಲರೂ ಇಷ್ಟಪಡ್ತಾರೆ. ಕೊನೆಯಲ್ಲಿ ಸಾರಿನ ರುಚಿ ಇನ್ನೂ ಜಾಸ್ತಿ ಮಾಡಲಿಕ್ಕೆ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಸಾರಿನ ಹುಡಿ ಹಾಕೊಳ್ತೇನೆ. ಕೊನೆಯಲ್ಲಿ ರುಚಿ ನೋಡಿ ಉಪ್ಪು ಹುಳಿ ಖಾರವನ್ನು ಅಡ್ಜಸ್ಟ್ ಮಾಡಿಕೊಳ್ಳಿ. ನನಗೆ ಸ್ವಲ್ಪ ಖಾರ ಕಮ್ಮಿ ಅಂತ ಅನಿಸ್ತು, ಅದಕ್ಕೆ ಮೆಣಸಿನ ಹುಡಿ ಹಾಕಿ ಅಡ್ಜಸ್ಟ್ ಮಾಡ್ತಾ ಇದ್ದೇನೆ. ರುಚಿಯಾದ ಮಾವಿನಕಾಯಿ ಸಾರನ್ನು ಬಿಸಿ ಅನ್ನಕ್ಕೆ ತುಪ್ಪ ಹಾಕಿ ಬಡಿಸಿ ನೋಡಿ, ಎಲ್ಲರೂ ಇಷ್ಟಪಡ್ತಾರೆ. ಹೊಸ ರೀತಿಯಲ್ಲಿ ಮಾಡಿದ ಮಾವಿನಕಾಯಿ ಸಾರು ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹೀಗೆ ಹೊಸ ವಿಧಾನದ ಅಡುಗೆ ನೋಡಲು ಚಾನಲ್ ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ. ನಾನು ರತಿಕಾ. ಥ್ಯಾಂಕ್ ಯು. ಬಾಯ್.